ಉಳಿದಿದ್ದೆಲ್ಲ ಆಯಿತು. ಸೊ ಹೇಗೆ ಶೈನಿಂಗ್ ಹೊಡಿತಾ ಇದೆ, ಹೊಸ ಬೈಕ್ ಥರ ಕಾಣಿಸ್ತಾ ಇದೆ. ಈ ಬೈಕ್ ತೊಗೊಂಡು 4 ಇಯರ್ಸ್ ಆಯಿತು. ಇದಕ್ಕೆ ಬ್ಯಾಟ್ರಿ ಹೋಗಿದೆ ಅಷ್ಟೇ. ಇವಾಗ ಬ್ಯಾಟ್ರಿ ಬರ್ತಾರೆ ಸರ್ವಿಸ್ ಅವರು, ಬ್ಯಾಟ್ರಿ ಒಂದು ರೀಪ್ಲೇಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಬೈಕು. ಚೆನ್ನಾಗಿ ನೋಡಿತಾ ಇದೆ, ನೋಡಿ. ಫೈನಲಿ ಬ್ಯಾಟ್ರಿ ಚೇಂಜ್ ಆಯಿತು, ಸ್ಟಾರ್ಟ್ ಕೂಡ ಆಯಿತು. ಸೊ ಇವಾಗ ಪೂಜೆ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಗಣೇಶ್ ಹೇಗೆ ಇವಾಗ ಏನು ಓಡಿಸ್ತೀಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಎಲ್ರಿಗೂ ಹ್ಯಾಪಿ ದಸರಾ. ಸೊ ಇವತ್ತು ನಾಳೆ ಎಲ್ರಿಗೂ ರಜಾ ಇದೆ. ಸ್ಕೂಲಿಂದ ಹಿಡಿದು IT ಕಂಪ್ನೀಸ್ ಅವ್ರ ತನಕನೂ ರಜಾ ಕೊಟ್ಟಿದ್ದಾರೆ. ಕೆಲವೊಂದು IT ಕಂಪ್ನಿ ಮಾತ್ರ ಇವತ್ತು ರಜಾ ಇಲ್ಲ, ಬಟ್ ನಾಳೆ ರಜಾ ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರಿಗೂ. ಇದೊಂದು ಲಾಂಗ್ ವೀಕೆಂಡ್, ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಹಬ್ಬನ ಆಚರಿಸ್ಬೋದು. ಸೊ ಈ ಥರ ಒಂದು ಲಾಂಗ್ ವೀಕೆಂಡ್ ಸಿಗೋದು ತುಂಬ ರೇರ್. ಈ ಥರ ಅವಕಾಶ ಸಿಕ್ಕಾಗ ಮಾತ್ರ ನಾವು ರಜಾನ ಮಿಸ್ ಮಾಡ್ಕೊಳ್ಳೇಬಾರ್ದು. ಮತ್ತು ಫ್ಯಾಮಿಲಿ ಜೊತೆ ಈ ಥರ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಳ್ಳೇಬಾರ್ದು. ಇವತ್ತು ಮೇನ್ ನಮ್ಮ ಅಣ್ಣನ ಮಕ್ಕಳಿಗೆ ಸ್ವಲ್ಪ ಕಾಟ ಕೊಡ್ತೀನಿ, ಜಾಸ್ತಿನೇ ಕೊಡ್ತೀನಿ. ಇವತ್ತು ನಾನು ಬೆಳಿಗ್ಗೆಯಿಂದ ನೈಟ್ ತನಕ ಏನೇನು ಮಾಡ್ತೀನಿ ಅಂತ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಪ್ಲೀಸ್ ಕೊನೆ ತನಕ ನೋಡಿ. ಮತ್ತು ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಕೂಡ ಮಾಡಿ. ಫಸ್ಟ್ ಜಿಮ್ಗೆ ಹೋಗ್ಬೋಣ. ಎಷ್ಟು 2 kg ಅದೇ ಕೊಡು. ಲಿಂಬೆಹಣ್ಣು ಕೊಡು, ಒಂದು 8 ಕೊಡು. ಹಾಂ, ಜಸ್ಟ್ ಒಂದು ಕುಂಬಳಕಾಯಿ 50 ರೂಪಾಯಿ kg ಅಂತ. ಸೊ ಲಿಂಬೆಹಣ್ಣು ಓಕೆ, 30 ರೂಪಾಯಿಗೆ 9 ಲಿಂಬೆಹಣ್ಣು. ಬಟ್ ಇದು ಕುಂಬಳಕಾಯಿ ಜಾಸ್ತಿ ಆಯಿತು. ಏನು ಮಾಡೋಕ್ಕಾಗಲ್ಲ, ಹಬ್ಬ ದಿನ ಅಲ್ವಾ, ಸೊ ಜಾಸ್ತಿ ಇದ್ದೇ ಇರುತ್ತೆ. ಬಾಯ್ಲಿ ಶಾಂಪೂ ಇದೆ. ಚೆನ್ನಾಗಿ ನೋಡಿತಾ ಇದೆ, ನೋಡಿ. ಇದು ದೊಡ್ಡದಾಯಿತು ಹೊಸ್ತು ಆಯಿತಾ, ಕ್ಲೀನಾಗಿ ಹೊಡ್ಸು. ಏನು ಮಾಡ್ತಿದ್ಯಾ ಕನಿಷ್ ನೀನು? ಗಾಡಿ ಓಡಿಸ್ತಿದ್ಯಾ ನೀನು? ಇದೊಂದು ಅದು ಬ್ಯಾಟ್ರಿ ಹೋಗಿದೆ. ಸೊ ಫೋನ್ ಮಾಡಿದ್ದೀನಿ, ಸರ್ವಿಸ್ ಅವ್ರು ಬರ್ತಾರೆ. ಬ್ಯಾಟ್ರಿ ಒಂದು ರಿಪ್ಲೇಸ್ ಮಾಡಿ ಅದನ್ನು ಕೊಡ್ಬಿಟ್ರೆ ಇನ್ನೊಂದು ಗಾಡಿ ಇದೆ, ಅದಕ್ಕೆ ಬ್ಯಾಟ್ರಿ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಬಂದಿಲ್ಲ, ಅವನು ಸ್ಟಾರ್ಟ್ ಆಗಲ್ಲ. ಅದು ಇದು ಆನಲ್ಲಿದೆ, ಬ್ಯಾಟ್ರಿ ಹೋಗಿದೆ. 4 ವರ್ಷ ಆಯ್ತು ತೊಗೊಂಡು, 4 ಇಯರ್ಸ್. ಕನಿಷ್ ನಿಮಗೆ ಏನು ಹೇಳಿದ್ದೆ? ನೈಟ್ ಏನು ಹೇಳಿದ್ದೆ ನಾನು? ಗಾಡಿಗಳೆಲ್ಲ ತೊಳಿಬೇಕು, ಕಾರ್ ತೊಳಿಬೇಕು. ಇದೆಲ್ಲ ಆದ್ಮೇಲೆ ಸ್ನಾನ ಮಾಡುವಂತ ತಾನೆ. ಏನು ತಂದಿದ್ದೀರಾ? ಗಿಫ್ಟು ಯಾರು ಕೊಟ್ಟರು? ಬಿಡು, ನಾನು ಸ್ನಾನ ಮಾಡಿಲ್ಲ, ಆಮೇಲೆ ನೋಡ್ತೀನಿ.
ಉಳಿದಿದ್ದೆಲ್ಲ ಆಯಿತು. ಸೊ ಹೇಗೆ ಶೈನಿಂಗ್ ಹೊಡಿತಾ ಇದೆ, ಹೊಸ ಬೈಕ್ ಥರ ಕಾಣಿಸ್ತಾ ಇದೆ. ಈ ಬೈಕ್ ತೊಗೊಂಡು 4 ಇಯರ್ಸ್ ಆಯಿತು. ಇದಕ್ಕೆ ಬ್ಯಾಟ್ರಿ ಹೋಗಿದೆ ಅಷ್ಟೇ. ಇವಾಗ ಬ್ಯಾಟ್ರಿ ಬರ್ತಾರೆ ಸರ್ವಿಸ್ ಅವರು, ಬ್ಯಾಟ್ರಿ ಒಂದು ರೀಪ್ಲೇಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಬೈಕು. ಇದು ತೊಗೊಂಡು ಒಂದು 14 ಇಯರ್ಸ್ ಆಯಿತು. ಇದು ಫಸ್ಟ್ ಬೈಕ್ ನಾವು ತೊಗೊಂಡಿದ್ದು. ಅದಾದಮೇಲೆ ಅದೊಂದು ತೊಗೊಂಡ್ವಿ. ಇದು ತೊಗೊಂಡು ಒಂದು 7 ಇಯರ್ಸ್ ಆಯಿತು. ಸೊ 3 ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಇನ್ಶೂರೆನ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಏನೇ ರಿಪೇರಿ ಆದ್ರೂ ತುಂಬಾ ಕಷ್ಟ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಂಡ್ಮೇಲೆ ಮೇಂಟೈನ್ ಮಾಡಲೇಬೇಕು. ಸೊ ಮೇಂಟೈನ್ ಅಂದರೆ ಕ್ಲೀನಾಗಿ ಇಟ್ಕೊಳ್ಳೋದು. ಎಷ್ಟು ನಾವು ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಬೈಕು. ಗೈಸ್, ಫುಲ್ ರೂಮ್ ಗಲೀಜಾಗಿದೆ. 1 ಸೆಕೆಂಡಲ್ಲಿ ಫುಲ್ ಕ್ಲೀನಾಗಿದೆ. ಡನ್. ಫೈನಲಿ ಬ್ಯಾಟ್ರಿ ಚೇಂಜ್ ಆಯಿತು, ಸ್ಟಾರ್ಟ್ ಕೂಡ ಆಯಿತು. ಸೊ ಇವಾಗ ಪೂಜೆ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಗಣೇಶ್ ಹೇಗೆ ಇವಾಗ ಏನು ಓಡಿಸ್ತೀಯಾ? ನೋಡೋಣ, ನಿಂದು ಬುಮ್ ಗಾಡಿಯಲ್ಲಿ ನೋಡು, ನಿಂದದು ಗಾಡಿ ಆಯಿತಾ? ಬಾ ಮುಂದೆ ಬಾ, ಓಡಿಸು. ರೈಟ್ ಹೋಗು, ರೈಟ್ ಹೋಗು, ರೈಟ್ ರೈಟ್. ಹೋಗು ಹೋಗು. ಗಣೇಶ್ ಕುಟ್ಕೋ. ಸ್ವೀಟ್ ತೋಡ. ಸ್ವೀಟ್ ಬೇಡವಾ? ಸ್ವೀಟ್ ನನಗೆ ಇಲ್ಲ. ಸೂಪರ್. ಫ್ರೆಂಡ್ಸ್, ಫೈನಲಿ ಹಬ್ಬ ಮುಗೀತು. ಇವತ್ತು ಊಟ ಮಾಡಿದ್ದೆ ತುಂಬ ಲೇಟ್ ಆಯಿತು. 4 ಗಂಟೆಗೆ ಊಟ ಮಾಡಿರೋದು. ಹಬ್ಬ ಟೈಮಲ್ಲಿ ಹಾಗೆ. ಸೊ ಟೈಮಿಂಗ್ ಅಂತ ಏನೂ ಇರೋದಿಲ್ಲ. ಸೊ ಯಾವಾಗ ಪೂಜೆ ಆಗುತ್ತೋ ಅದಾದಮೇಲೆ ಊಟ ಮಾಡಬೇಕಾಗತ್ತೆ. ಸೊ ನಮ್ಮ ಮನೇಲಂತೂ ತುಂಬಾ ಚೆನ್ನಾಗಾಯಿತು. ಬೆಳಗಿಂದ ಹೆವಿ ಕೆಲಸ.
ಫ್ಯಾಮಿಲಿಲಿ ಒಂದು ಫೆಸ್ಟಿವಲ್ ಅಂದ್ರೇ ಒಂದು ತುಂಬಾ ಒಂದು ಕೆಲಸ ಇರುತ್ತೆ. ಕ್ಲೀನಿಂಗಿಂದ ಹಿಡಿದು ಲಾಸ್ಟಲ್ಲಿ ಊಟ ಬಡಿಸೋ ತನಕ, ಊಟ ಮಾಡೋ ತನಕನೂ ತುಂಬಾ ಕೆಲಸ. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ ಫೆಸ್ಟಿವಲ್. ಹೋಪ್ ನೀವು ತುಂಬಾ ಎಂಜಾಯ್ ಮಾಡಿದ್ದೀರಾ ನಿಮ್ಮ ಫ್ಯಾಮಿಲಿ ಜೊತೆ. ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಹೇಗಿತ್ತು ಈ ಹಬ್ಬ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.